Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ 35,000ಕ್ಕಿಂತಲೂ ಹೆಚ್ಚಿನ ಲೀಡನ್ನು ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ಈ ಕ್ಷೇತ್ರದ ಜನಕ್ಕೆ ಅಭಿನಂದನೆಗಳು. ಇದನ್ನು ಕೊಡಮಾಡಿದಂಥ ನಮ್ಮೆಲ್ಲ ಮುಖಂಡರಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು, ಈ ಗೆಲುವು ಈ ಕ್ಷೇತ್ರದ ಮತದಾರರ ಗೆಲುವು. ಈ ಕ್ಷೇತ್ರದಲ್ಲಿ ಏನೇನನ್ನು ನಾವು ಕೇಂದ್ರ ಸರ್ಕಾರದಿಂದ ತರೋಕ್ಕೆ ಸಾಧ್ಯ ಅದೆಲ್ಲವನ್ನು ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕಾರ್ಯಕರ್ತರ ಜೊತೆ ಇರ್ತೀವಿ. ಅವರ ಚುನಾವಣೆ ಮುಂದೆ ಬರುವಂಥದ್ದಿದೆ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯಿತಿಯು, ಅದರಲ್ಲಿ ಒಟ್ಟು ಸೇರಿ ನಾವು ಕೆಲಸ ಮಾಡ್ತೀವಿ. ಇವಾಗ ಸರ್ಕಾರದ ಸಾಕಷ್ಟು ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಮ್ಯಾಮ್. ಸಿಎಂ ಜೊತೆ DCM ಏನಂತೀರಿ ಮ್ಯಾಮ್? ಇದ್ರ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಜನರ ಗಮನವನ್ನು ಇದರಿಂದ ಬೇರೆ ಕಡೆ ಸೆಳೆಯೋದಕ್ಕಾಗಿ ಇದೊಂದು ಷಡ್ಯಂತ್ರ. ಜನರ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ, ಜನರ ಪರವಾಗಿ ನಿಂತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ. ಬರುವಂಥ 2 ತಿಂಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿರಲ್ಲ. ಈ ಗಮನವನ್ನು ಬೇರೆಡೆ ಸೆಳಿಬೇಕನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು CM, DCM, ಮಂತ್ರಿಗಳು ಅನ್ನುವುದರ ಮೂಲಕ ಮಾಡ್ತಾ ಇದ್ದಾರೆ. ನಾನು ಒಂದೇ ಆಗ್ರಹ ಮಾಡ್ತೀನಿ, ಸರ್ಕಾರ ನಿಮಗೆ ರಾಜ್ಯದ ಜನ 135 ಸೀಟ್ಗಳನ್ನು ಕೊಟ್ಟಿದ್ದಾರೆ, MLAಗಳನ್ನು ಗಳಿಸಿದ್ದಾರೆ, ಮೆಜಾರಿಟಿಯಿಂದ ಗೆಲ್ಲಿಸಿದ್ದಾರೆ. ಫಸ್ಟ್ ಟೈಮ್ ಈ ಥರ ಮೆಜಾರಿಟಿಯಿಂದ ಗೆಲ್ಲಿಸಿದ್ದಾರೆ. ಜನರ ಕೆಲಸ ಮಾಡಿ, ಜನರ ನೋವಿಗೆ ಸ್ಪಂದನೆ ಮಾಡಿ, ಕಾನೂನು ಸುವ್ಯವಸ್ಥೆಯನ್ನು ಸರಿ ಮಾಡಿ, ಮನೆಯಿಂದ ಆಚೆ ಹೋದಂಥ ಹುಡುಗಿ ಮನೆಗೆ ವಾಪಸ್ ಬರ್ತಾರೆ ಅನ್ನುವಂಥ ಧೈರ್ಯ ಈ ಸರ್ಕಾರದಲ್ಲಿ ಇಲ್ಲ. ಇದನ್ನು ಸರಿ ಮಾಡುವ ಕೆಲಸ ಮಾಡಿ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ 35,000ಕ್ಕಿಂತಲೂ ಹೆಚ್ಚಿನ ಲೀಡನ್ನು ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ಈ ಕ್ಷೇತ್ರದ ಜನಕ್ಕೆ ಅಭಿನಂದನೆಗಳು. ಇದನ್ನು ಕೊಡಮಾಡಿದಂಥ ನಮ್ಮೆಲ್ಲ ಮುಖಂಡರಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು, ಈ ಗೆಲುವು ಈ ಕ್ಷೇತ್ರದ ಮತದಾರರ ಗೆಲುವು. ಈ ಕ್ಷೇತ್ರದಲ್ಲಿ ಏನೇನನ್ನು ನಾವು ಕೇಂದ್ರ ಸರ್ಕಾರದಿಂದ ತರೋಕ್ಕೆ ಸಾಧ್ಯ ಅದೆಲ್ಲವನ್ನು ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕಾರ್ಯಕರ್ತರ ಜೊತೆ ಇರ್ತೀವಿ. ಅವರ ಚುನಾವಣೆ ಮುಂದೆ ಬರುವಂಥದ್ದಿದೆ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯಿತಿಯು, ಅದರಲ್ಲಿ ಒಟ್ಟು ಸೇರಿ ನಾವು ಕೆಲಸ ಮಾಡ್ತೀವಿ. ಇವಾಗ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಮ್ಯಾಮ್. CM ಜೊತೆ DCM ಏನಂತೀರಿ ಮ್ಯಾಮ್? ಇದ್ರ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಜನರ ಗಮನವನ್ನು ಇದರಿಂದ ಬೇರೆ ಕಡೆ ಸೆಳೆಯೋದಕ್ಕಾಗಿ ಇದೊಂದು ಷಡ್ಯಂತ್ರ. ಜನರ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ, ಜನರ ಪರವಾಗಿ ನಿಂತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ. ಬರುವಂಥ 2 ತಿಂಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿರಲ್ಲ. ಈ ಗಮನವನ್ನು ಬೇರೆಡೆ ಸೆಳಿಬೇಕನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು CM, DCM, ಮಂತ್ರಿಗಳು ಅನ್ನುವುದರ ಮೂಲಕ ಮಾಡ್ತಾ ಇದ್ದಾರೆ. ನಾನು ಒಂದೇ ಆಗ್ರಹ ಮಾಡ್ತೀನಿ, ಸರ್ಕಾರ ನಿಮಗೆ ರಾಜ್ಯದ ಜನ 135 ಸೀಟ್ಗಳನ್ನು ಕೊಟ್ಟಿದ್ದಾರೆ, MLAಗಳನ್ನು ಗಳಿಸಿದ್ದಾರೆ, ಮೆಜಾರಿಟಿಯಿಂದ ಗೆಲ್ಲಿಸಿದ್ದಾರೆ. ಫಸ್ಟ್ ಟೈಮ್ ಈ ಥರ ಮೆಜಾರಿಟಿಯಿಂದ ಗೆಲ್ಲಿಸಿದ್ದಾರೆ. ಜನರ ಕೆಲಸ ಮಾಡಿ, ಜನರ ನೋವಿಗೆ ಸ್ಪಂದನೆ ಮಾಡಿ, ಕಾನೂನು ಸುವ್ಯವಸ್ಥೆಯನ್ನು ಸರಿ ಮಾಡಿ, ಮನೆಯಿಂದ ಆಚೆ ಹೋದಂಥ ಹುಡುಗಿ ಮನೆಗೆ ವಾಪಸ್ ಬರ್ತಾರೆ ಅನ್ನುವಂಥ ಧೈರ್ಯ ಈ ಸರ್ಕಾರದಲ್ಲಿ ಇಲ್ಲ. ಇದನ್ನು ಸರಿ ಮಾಡುವ ಕೆಲಸ ಮಾಡಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.